ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲೆಡೆ ಸಂಭ್ರಮದಿಂದ ಈ ರಂಜಾನ್ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಒಂದು ತಿಂಗಳ ಕಠಿಣ ವ್ರತಾಚರಣೆಯನ್ನು ಕೈಗೊಂಡು ಈ ರಂಜಾನ್ ತಿಂಗಳ ಹಗಲಿನಲ್ಲಿ ತೊಟ್ಟು ನೀರನ್ನು ಕುಡಿಯದೆ ಕಠಿಣ ವ್ರತದ ಮೂಲಕ ಉಪವಾಸದ ಹಸುವಿನ ಕಠಿಣತೆಯನ್ನು ಅರಿತು ವಿಶ್ವ ಮುಸ್ಲಿಮರೆಲ್ಲರೂ ಸಮಾನರೆಂದು ಬಡವ ಶ್ರೀಮಂತರೆನ್ನುವ ಭೇದವಿಲ್ಲದೆ ಎಲ್ಲರೂ ಆಚರಿಸುವ ಈ ವ್ರತಾಚರಣೆಯೇ ಈ ರಂಜಾನ್ ಹಬ್ಬವಾಗಿದೆ. ಅಂತೆಯೇ ಇಂದಿನ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಂಜಾನ್ ಹಬ್ಬದ ಆಚರಣೆಯ ಹಿನ್ನೆಲೆ, ಆಚರಣೆಯ ವಿಧಾನ, ಹಾಗೆಯೇ ಉಪವಾಸದ ಮಹತ್ವ, ಒಟ್ಟಾರೆಯಾಗಿ ಒಂದು ತಿಂಗಳ ಕಾಲ ಈ ಉಪವಾಸ ವ್ರತಾಚರಣೆಯಲ್ಲಿ ಈ ರಂಜಾನ್ ಹಬ್ಬವನ್ನು ಆಚರಿಸುವ ಕುರಿತು ಇದರ ಒಟ್ಟಾರೆ ಸಂದೇಶವನ್ನು ತಿಳಿಸಲು ಈ ದಿನದ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ಜಾಮಿಯಾ ಮಸೀದಿಯ ಗುರುಗಳಾದಂಥ ದಿಲ್ಶಾದ್ ಅಹಮದ್ ರವರು, ಹಾಗೆಯೇ ತೆರಣಿಮುಂಟಿ ಗ್ರಾಮದ ಮುಸ್ಲಿಂ ಮುಖಂಡರಾದಂಥ ಅಬ್ದುಲ್ ವಾಹಿದ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ತಮಗೆ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಮೊದಲಿಗೆ ತಮಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. क़ाल ಅಲ್ಲಾಹು ತಬಾರಕ ವ ತಆಲಾ ಫಿಲ್ ಕುರ್ಆನಿಲ್ ಮಜೀದ್ ಫಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಯಾ ಅಯ್ಯುಹಲ್ಲದೀನ ಆಮನೂ ಕುತಿಬ ಅಲೈಕುಮುಸ್ ಸಿಯಾಮು ಕಮಾ ಕುತಿಬ ಅಲಲ್ ಲದೀನ ಮಿನ್ क़ब्लिकुम ಲಅಲ್ಲಕುಮ್ ತತ್ತಕೂನ್. وقال آخر فمن شهد منكم الشهر فليصم ومن كان منكم مريضا أو على سفر فعدة من أيام أخر. وقال النبي صلى الله عليه وسلم شقي عبد من أدرك رمضان فانسلخ منه ولم يغفر له أو كما قال عليه الصلاة والسلام. اللہ تبارک و تعالیٰ کا بے انتہا کرم اور احسان ہے کہ اللہ تبارک و تعالیٰ نے ہم سب کو مسلمان بنایا. قرآن مجید میں اللہ نے فرمایا یا ایھا الذین آمنوا کتب علیکم الصیام کما کتب علی الذین من قبلکم لعلکم تتقون. اے ایمان والو، ہم نے تم پر روزے کو فرض کیا ہے جیسا کہ تمہارے سے پہلے لوگوں پر روزے فرض کیے گئے تھے. لعلکم تتقون، تاکہ تم متقی پرہیزگار ہو جاؤ. تو اللہ تبارک تعالیٰ نے ہم سب کو، ہم مسلمانوں پر روزہ فرض کیا ہے. ہر سال میں ایک مہینے کے لیے روزہ رکھتے ہیں. یہ اللہ تبارک تعالیٰ کا حکم ہے، اس کو ہم چھوڑ نہیں سکتے. اسلام کے بنیادی ایک رکن ہے. اسلام کے بنیادی رکن 5 چیزوں پر اسلام کے بنیاد ہے. دیکھو قرآن مجید میں، احادیث میں اللہ کے رسول فرماتے ہیں بنی الاسلام علی 5 شہادۃ اللہ الہ الا اللہ و اقام الصلاۃ و ایتاء الزکاۃ و صوم رمضان. اسلام کی بنیاد 5 چیزوں پر رکھی گئی. ان میں سے کیا ہے؟ ایک روزہ ہے. یہ روزہ ہے مسلمانوں پر فرض ہے، اسے کسی حالت میں بھی چھوڑ نہیں سکتے. ہر عاقل اور ہر بالغ مسلمان پر فرض ہے. قرآن مجید میں اللہ نے صاف طور پر فرمایا ہے فمن شہد منکم الشہر فلیصم. جو شخص تم میں سے اس مہینے کو پائے اسے چاہیے کہ روزہ رکھے. اب روزہ رکھنے کا مقصد کیا ہے؟ اللہ خود فرما رہے ہیں لعلکم تتقون، تاکہ تم متقی اور پرہیزگار ہو جاؤ. متقی کہتے ہیں ان لوگوں کو جس کے اندر اللہ کا ڈر، خوف پیدا ہو جائے. قرآن مجید میں اللہ نے اسی عنوان پر بات کیا ہے. اسی بارے میں اللہ نے قرآن مجید میں جگہ جگہ فرمایا کہ یا ایھا الذین آمنوا اتقوا اللہ حق تقاتی. اے ایمان والو، اللہ سے ڈرو جس طرح اللہ سے ڈرنے کا حق ہے. یعنی اللہ سے ڈرنا کس طرح ہے؟ یعنی گناہ کرتے ہوئے اللہ کا یاد آ جائے، اللہ کا خوف پیدا ہو جائے دل میں. کسی برائی کا اگر ارادہ کرتا ہو تو یہ خیال آئے کہ اللہ دیکھ رہا ہے. جب اللہ دیکھ رہا ہے تو اس گناہ سے وہ باز آ جائے گا. تو اللہ رب العزت جو ہے ہمیں چاہتے ہیں کہ ہم جو ہے اس کا ڈر ہمارے اندر پیدا ہو جائے. اللہ کا ڈر پیدا کرنے کے لیے جو ہے اللہ نے جو ہے رمضان کا روزہ رکھنے کا حکم دیا ہے. ಮೊದಲಿಗೆ ಈ ರಂಜಾನ್ ಹಬ್ಬದ ಕುರಿತು ನಾವು ನೋಡೋದಾದ್ರೆ ಸರ್, ಈ ರಂಜಾನ್ ಹಬ್ಬದ ಆಚರಣೆಯ ಹಿನ್ನೆಲೆ ಏನು? ಯಾವಾಗಿನಿಂದ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ? ಈ ರಂಜಾನ್ ಅನ್ನೋದು 12 ತಿಂಗಳಲ್ಲಿ ಇದು ಪವಿತ್ರವಾದ ಒಂದು ತಿಂಗಳು. ಅಲ್ಲಾಹನು ಸ್ವತಃ ಖುರಾನ್ನಲ್ಲಿ ಹೇಳುತ್ತಾನೆ ರಂಜಾನ್ ಇದು ನನ್ನ ತಿಂಗಳು. ಯಾಕೆಂದರೆ ಮನುಷ್ಯ 11 ತಿಂಗಳಲ್ಲಿ ಮಾಡಿದ ಪಾಪವನ್ನು ಕಳೆಯಲು ಈ ಹಬ್ಬದ ಒಂದು ಆಚರಣೆಯನ್ನು ಅಲ್ಲಾಹನು ಕೊಟ್ಟಿರುತ್ತಾನೆ. ಈ ರಂಜಾನ್ ಹಬ್ಬದ ವಿಶೇಷತೆ ಏನು ಅಂದರೆ, ಈ ಹಬ್ಬದಲ್ಲಿ ಮುಖ್ಯವಾಗಿ ರಂಜಾನ್ ಅಂದರೆ ಸುಡುವುದು. ಏನು ಸುಡೋದು? ನಾವು ಮಾಡಿರುವ ಪಾಪಗಳನ್ನು ಸುಡೋದು.
ನಾವು ಕೆಲವು ಪಾಪಗಳನ್ನು ಮಾಡಿರ್ತೀವಿ, ಕೆಟ್ಟದ್ದು ಮಾಡಿರ್ತೀವಿ, ಅದೆಲ್ಲವನ್ನು ಹೋಗಲಾಡಿಸುವ ಒಂದು ವಿಶೇಷತೆ ಇದು. ಈ ಹಬ್ಬದಲ್ಲಿ ಮುಖ್ಯವಾಗಿ ಯಾವುದೇ ಮನುಷ್ಯನಾದರೂ ಬಡವನಾಗಿರಲಿ ಶ್ರೀಮಂತನಾಗಿರಲಿ 30 ದಿನ ಉಪವಾಸ ವ್ರತವನ್ನು ಆಚರಿಸಬೇಕು. 30 ದಿನ ಕಡ್ಡಾಯವಾಗಿ ಉಪವಾಸ ವ್ರತವನ್ನು ಆಚರಿಸಬೇಕು. 14 ವರ್ಷ ತುಂಬಿದ ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬರೂ ಉಪವಾಸ ವ್ರತವನ್ನು ಆಚರಿಸಬೇಕು. ಇದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮ ತಾಳಿದ ಮೇಲೆ ಅವರ ಕಡೆಯಿಂದ ಅವರಿಗೆ ಆಜ್ಞೆ ಬರುತ್ತೆ, ನೀವು ರಂಜಾನ್ನ ಉಪವಾಸವನ್ನು ಆಚರಣೆ ಮಾಡಬೇಕು. ನಿಮ್ಮಲ್ಲಿರುವ ಎಲ್ಲ ಒಂದು ಏನೇ ಒಂದು ಕೆಡ್ತಿರಲಿ ಅದನ್ನು ಹೋಗಲಾಡಿಸುತ್ತೇನೆ ಅಂತ ಅಲ್ಲಾಹನು ಆಜ್ಞೆ ಮಾಡ್ತಾನೆ. ಅದರಿಂದ ಆಚೆ ಇದು ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಈ ವರ್ಷದ ರಂಜಾನ್ ಹಬ್ಬದ ವಿಶೇಷತೆ ಏನಿದೆ ಸರ್? ರಂಜಾನಲ್ಲಿ ಮುಖ್ಯವಾಗಿ ಈಗ ಯಾರು ಶ್ರೀಮಂತರಿರ್ತಾರೆ ಅವರು ಬಡವರಿಗೆ ದಾನ ಮಾಡೋದು, ಹಾಗೂ ಮಕ್ಕಳೆಲ್ಲರೂ ಮಸೀದಿಗೆ ಹೋಗೋದು, ದೊಡ್ಡವರು ಬೇರೆ ಟೈಮ್ನಲ್ಲಿ ಕೇವಲ ಒಂದು 5% ಮಾತ್ರ ಪ್ರಾರ್ಥನೆ ಮಾಡ್ತಾರೆ. ರಂಜಾನ್ ತಿಂಗಳಲ್ಲಿ ಹಂಗಿಲ್ಲ, ಮುಖ್ಯವಾಗಿ ಒಂದು 80ಕ್ಕಿಂತ 90% ಜನ ಮಸೀದಿಗೆ ಹೋಗ್ತಾರೆ. ಇದರ ವಿಶೇಷತೆ ಏನಂದರೆ ಎಲ್ಲ ಒಂದಾಗಿ, ಎಲ್ಲರಿಗೂ ಶ್ರೀಮಂತ ಆಗಲಿ ಬಡವ ಆಗಲಿ ಎಲ್ಲರೂ ಒಂದೇ ಸಾಲಿನಲ್ಲಿ ನಿಂತ್ಕೊಂಡು ನಮಾಜ್ ಮಾಡ್ತಾರೆ. ಅಂದರೆ ಸಮಾನತೆಯನ್ನು ಸಾರುವಂಥದ್ದು ಈ ರಂಜಾನ್ ಹಬ್ಬದ ವಿಶೇಷತೆ ಅಂತ ಹೇಳ್ತಾ ಇದ್ದೀರಾ? ಸಮಾನತೆ. ಸರ್, ಹಾಗಿದ್ರೆ ಈ ರಂಜಾನ್ ಸಮಯದಲ್ಲಿ 30 ದಿನಗಳ ಕಾಲ ಉಪವಾಸ ಮಾಡೋದಾಗಿರ್ಬೋದು, ಇದರ ಹಿನ್ನೆಲೆ ಏನು ಸರ್? ಯಾವಾಗಲಿಂದ ಈ ರೀತಿ ಉಪವಾಸ ವ್ರತಾಚರಣೆ ಕೈಗೊಳ್ತಾ ಬರ್ತಾ ಇದ್ರೆ ಇದರ ಉದ್ದೇಶ ಏನು? ಇದರ ಉದ್ದೇಶ ಏನು ಅಂದರೆ, ಮನುಷ್ಯ ಹುಟ್ಟಿದ ಮೇಲೆ ತಪ್ಪು ಮಾಡೋದು ಸಹಜ. ಹೌದು. ಈಗ ಅವನ ತಪ್ಪುಗಳನ್ನ ತಿದ್ದಬೇಕಲ್ಲ, ಅವನ ತಪ್ಪುಗಳನ್ನು ಹೋಗಲಾಡಿಸ್ಬೇಕಲ್ಲ. ಉಪವಾಸ ಮಾಡಿದಾಗ ಏನಾಗುತ್ತೆ, ಮನುಷ್ಯನಿಗೆ ಹಸು ಅನ್ನೋದು ಗೊತ್ತಾಗುತ್ತೆ. ಈಗ ಕೆಲವರು ಶ್ರೀಮಂತರಿಗೆ ಹಸು ಅನ್ನೋದೇ ಗೊತ್ತಿರಲ್ಲ. ಹೌದು, ಹಸು ಅನ್ನೋದು ಗೊತ್ತಾಗಬೇಕು. ಆಮೇಲೆ ಬಡವರು ಯಾವ ರೀತಿ ಅವರು ಈಗ ನಮ್ಮ ಅಲ್ಲಾಹನು ಕೆಲವು ಕೊಡುಗೆಗಳನ್ನು ಕೊಟ್ಟಿರ್ತಾನೆ. ಈಗ ನಾವು 3 ಟೈಮು ತಿಂದಾಗ ಏನಾಗುತ್ತೆ, ಹಸುವಿನ ಬೆಲೆ ಗೊತ್ತಿರಲ್ಲ ನಮಗೆ, ಅದರ ಒಂದು ಬೆಲೆನೂ ಗೊತ್ತಾಗಲಿ ಅಂತ ಈ ಒಂದು ಆಚರಣೆಯನ್ನು ಕೊಟ್ಟಿರೋದು. ಯಾವಾಗಲಿಂದ ಈ ಉಪವಾಸ ಆಚರಣೆಯನ್ನು ರೂಢಿಯಲ್ಲಿದೆ? ಅದೇ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮ ತಾಳಿದ ಮೇಲೆ ಇದು ರೂಢಿ ಆಯಿತು. ಸರ್, ಹಾಗಿದ್ರೆ ಈಗ ರಂಜಾನ್ ತಿಂಗಳು ಶುರುವಾದಾಗಲಿಂದ ಕಳೆದ ಈಗ 30 ದಿನಗಳಿಂದ ತಾವು ಉಪವಾಸ ವ್ರತಾಚರಣೆಯಲ್ಲಿದ್ದೀರಾ. ಯಾವ ಸಮಯದಿಂದ ಯಾವ ಸಮಯದವರೆಗೆ ಉಪವಾಸ ಇರ್ತೀರಾ ಸರ್? ಆಹಾರವನ್ನು ಯಾವ ಸಮಯದಲ್ಲಿ ಸೇವಿಸಲಾಗುತ್ತೆ ಸರ್? ನಾವು ಹೆಚ್ಚು ಕಡಿಮೆ 4 ಗಂಟೆಯಿಂದ 5ರ ಒಳಗೆ, ಬೆಳಗಿನ 5ರ ಒಳಗೆ ನಾವೇನು ಮಾಡ್ತೀವಿ, ಎಲ್ಲರೂ ರೋಜಾ ಅಂದರೆ ಇಫ್ತಿಯಾರ್ ಮಾಡ್ತೀವಿ, ಸೇಹರಿ ಮಾಡ್ತೀವಿ. ಸೇಹರಿ ಅಂದರೆ ಉಪವಾಸವನ್ನು ಸ್ಟಾರ್ಟ್ ಮಾಡೋದು, ಅದು ಮಾಡ್ತೇವೆ. ಅದಾದಮೇಲೆ ನಾವು ಕಂಪ್ಲೀಟ್ ಯಾವಾಗ ಮಾಡ್ತೀವಿ ಅಂದರೆ ಒತ್ತು ಮುಳುಗಿದ ಮೇಲೆ. ಒತ್ತು ಅಂದರೆ ಈಗ ಒತ್ತು ಎಷ್ಟಕ್ಕೆ ಮುಳುಗ್ತಾ ಇದೆ ಅಂದರೆ 6:35, ನಾವು 6:38 6:39 ಮುಗಿಸ್ತೀವಿ. ಆವಾಗ ನಾವು ಒಂದು ನೀರು ಕುಡಿಯೋಂಗಿಲ್ಲ, ಈ ಉಪವಾಸ ಇದ್ದಾಗ ನೀರು ಕುಡಿಯೋಂಗಿಲ್ಲ, ಯಾವುದೇ ನಮ್ಮ ಕೆಟ್ಟ ಚಟ ಇರಲಿ ಮಾಡೋ ಹಾಗಿಲ್ಲ. ನಾವು ಸುಳ್ಳು ಹೇಳೋಂಗಿಲ್ಲ, ಕಳ್ತನ ಮಾಡೋಂಗಿಲ್ಲ, ಯಾವುದೇ ರೀತಿಯ ಒಂದು ಕೆಟ್ಟ ಚಟುವಟಿಕೆಗಳನ್ನು ಮಾಡೋಂಗೇ ಇಲ್ಲ. ಆ ಥರ ಏನಾದರೂ ಅಪ್ಪಿತಪ್ಪಿ ಮಾಡಿದ್ರೆ ಅವರ ಒಂದು ಉಪವಾಸ ವ್ರತ ಹೊಂಟೋಗುತ್ತೆ. ಅಂದರೆ ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಮತ್ತು ಸಂಜೆ ಸೂರ್ಯಾಸ್ತ ಆದ ನಂತರ ಮಾತ್ರ ಆಹಾರವನ್ನು ಸೇವಿಸಲಾಗುತ್ತೆ. ಇನ್ನು ಉಳಿದ ಸಮಯದಲ್ಲಿ ಉಪವಾಸ ಇರಲಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈ ಸೂರ್ಯಾಸ್ತ ಆಗೋಕ್ಕೂ ಮುಂಚೆ ಸರ್, ಸೂರ್ಯಾಸ್ತ ಆದ ನಂತರ ಯಾವ್ಯಾವ ಆಹಾರಗಳನ್ನು ಸ್ವೀಕರಿಸಲಾಗುತ್ತೆ ತಾವು? ಯಾವುದಾದ್ರು ಮಾಡ್ಬೋದು. ಯಾವ್ಯಾವುದು ನಮಗೀಗ ಮುಖ್ಯವಾಗಿ ಜಾಸ್ತಿ ಈಗ ಹೀಟ್ನ ಪದಾರ್ಥ ತಿಂದರೆ ಹೀಟ್ ಆಗುತ್ತೆ ಅಂತ ಹೆಚ್ಚು ಕಡಿಮೆ ಸಾಮಾನ್ಯವಾಗಿ ಕೆಲವರು ಜಾಸ್ತಿ ಅನ್ನನೇ, ಕೆಲವರು ಚಪಾತಿಗಳು, ಏನು ಇಷ್ಟ ಇರುತ್ತೆ ಅವ್ರಿಗೆ ಅದನ್ನು ಮಾಡ್ತಾರೆ, ಇಷ್ಟವಾದ ಆಹಾರ. ಈ ಸಮಯದಲ್ಲಿ ಈ ರೀತಿ ಆಹಾರವನ್ನೇ ತಿನ್ನಬೇಕು ಅಂತ ಏನಾದರೂ ನಿಯಮಗಳಿದೆಯಾ? ಇಲ್ಲ, ಯಾವುದು ನಿಯಮ ಇಲ್ಲ. ಮುಖ್ಯವಾಗಿ ಸ್ವಲ್ಪ ತಂಪಾದ ಪದಾರ್ಥಗಳನ್ನು ಜಾಸ್ತಿ ನಾವು ತಿಂತೀವಿ ಬೇಸಿಗೆ ಆಗಿದ್ರಿಂದ. ಬೇಸಿಗೆ ಸರ್, ಹಾಗಿದ್ರೆ ಈ ಉಪವಾಸವನ್ನು ಪ್ರತಿಯೊಬ್ಬರು ಮಾಡಲಿಕ್ಕೆ ಆಗಲ್ಲ. ಕೆಲವೊಂದು ಮನೆಗಳಲ್ಲಿ ವಯಸ್ಸಾದಂಥವ್ರು ಇರ್ತಾರೆ, ಮತ್ತು ಆರೋಗ್ಯ ಸಮಸ್ಯೆ ಇರೋಂಥ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ಆ ದೃಷ್ಟಿಕೋನವನ್ನು ಇಟ್ಕೊಂಡು ಯಾರ್ಯಾರೆಲ್ಲ ಉಪವಾಸವನ್ನು ಮಾಡ್ಬೋದು, ಯಾರ್ಯಾರೆಲ್ಲ ಉಪವಾಸನ ಮಾಡ್ದೇನೂ ಇರ್ಬೋದು ಸರ್? ಉಪವಾಸ ಅಂದರೆ 14 ವರ್ಷ ತುಂಬಿದ ಪ್ರತಿಯೊಬ್ಬ ಗಂಡಾಗಲಿ ಹೆಣ್ಣಾಗಲಿ ಈ ಒಂದು ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು. ಅವರು ಕಡ್ಡಾಯ ಮಾಡಲೇಬೇಕು. ಯಾರು ಮಾಡಲ್ಲ ಅಂದರೆ ಸ್ವಲ್ಪ ವಯಸ್ಸಾಗಿರೋರು, ಅವ್ರಿಗೆ ಈಗ ಹಸು ತಡಿಯೋಕ್ಕೆ ಆಗಲ್ಲ, ಅಂಥವ್ರು ಅವ್ರಿಗೆ ಚಾನ್ಸ್ ಇದೆ. ಅವ್ರು ಬಿಟ್ರೆ ಮಕ್ಕಳು
ಮಕ್ಕಳು ಅಂದರೆ 14 ವರ್ಷದ ಕೆಳಗಿನ ಮಕ್ಕಳು, ಅವರು ಕೆಲವರು ಏನು ಮಾಡ್ತಾರೆ, ಆಸೆಯಿಂದ ಇರ್ತೀವಿ ಅಂತ ಇರ್ತಾರೆ, ಅವ್ರಿಗೇನು ಕಡ್ಡಾಯ ಇಲ್ಲ, ಆದರೂ ಜೊತೆಲಿ ಇರ್ತಾರಲ್ಲ ಅವ್ರಿಗೂ ನಾವು ಇದು ಮಾಡ್ತೀವಿ. ಸರ್, ಈಗ ತಾವು ಹೇಳಿದ್ರಿ ಈ ರಂಜಾನ್ ತಿಂಗಳು ಏನು 30 ದಿನಗಳು ಏನಿರುತ್ತೆ ಅದು ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಏನು ಆಹಾರ ಸ್ವೀಕರಿಸ್ತೀರಾ ಅದನ್ನು ಬಿಟ್ಟರೆ ಉಳಿದ ಹಗಲಿನ ಸಮಯದಲ್ಲಿ ಉಪವಾಸನ ಇರೋವಂಥದ್ದು, ಯಾವುದೇ ರೀತಿಯ ಕೆಟ್ಟ ಚಟಗಳನ್ನು ಮಾಡದೇ ಇರೋವಂಥದ್ದು, ಇನ್ನೊಬ್ಬರಿಗೆ ನೋವಾಗದೇ ಇರೋ ರೀತಿ ನಾವು ನಡ್ಕೊಳ್ದೇ ಇರೋವಂಥದ್ದು, ಇದೊಂದು ಕಠಿಣವಾದ ವ್ರತವನ್ನು ಆಚರಣೆ ಮಾಡೋದು ಅಂತ ಹೇಳಿದ್ರಿ ಸರ್. ಈ ನಿಟ್ಟಿನಲ್ಲಿ ನೋಡ್ತು ಅಂದರೆ ಸರ್, ಈ ವ್ರತಾಚರಣೆಯಿಂದ ಏನೆಲ್ಲ ಲಾಭಗಳು ಅಥವಾ ಏನೆಲ್ಲ ಪರಿಣಾಮಗಳು ನಮ್ಮ ಮೇಲೆ ಬೀರ್ಬೋದು ಅನ್ನೋದು ತಮ್ಮ ನಂಬಿಕೆ ಆಗಿದೆ ಸರ್? ಈ ವ್ರತ ಆಚರಣೆಯಿಂದ ನಮಗೇನಾಗುತ್ತೆ ಅಂದರೆ ಹಸು ಅನ್ನೋದು ಮುಖ್ಯವಾಗಿ ಗೊತ್ತಾಗುತ್ತೆ. ಎರಡನೇದಾಗಿ ಏನಾಗಿದೆ, ಎಲ್ಲರೂ ಒಂದು ಸಮವಾಗಿ ಬಾಳೋದು ನಮಗೆ ಒಂದು ಇದರಿಂದ ಒಂದು ಪಾಠ. ಹೌದು, ಇದರಿಂದ ಒಂದು ಪಾಠ ಆಗುತ್ತೆ. ಮೂರನೇದಾಗಿ ಶ್ರೀಮಂತರು ತಾವು ಮಾಡಿದಂತಹ ಸಂಪಾದನೆಯಲ್ಲಿ 100ಕ್ಕೆ 2.5 ರೂಪಾಯಿನಂತೆ ದಾನ ಮಾಡ್ತಾರೆ. ಇದರಲ್ಲಿ ವಿಶೇಷವಾಗಿ ಇದರಲ್ಲಿ ಇನ್ನೂ ಒಂದು ಇದಿದೆ, 30 ದಿನಗಳವರೆಗೂ ವಿಶೇಷವಾದ ಒಂದು ನಮಾಜ್ ಇರುತ್ತೆ. ಇದರಲ್ಲಿ 8 ಗಂಟೆ ಮೇಲೆ ಒಂದು ನಮಾಜ್, ವಿಶೇಷವಾಗಿ ನಮಾಜ್ ಮಾಡ್ತಾರೆ 8ರಿಂದ 10 ಗಂಟೆವರೆಗೆ. ಇದು ವಿಶೇಷವಾಗಿ ಮಾಡೋದು. ಆಮೇಲೆ ಇದರಲ್ಲಿ ಕೆಲವರು ಜಾಸ್ತಿ ಹಣವಂತರು ಬಡವರಿಗೆ ಬಟ್ಟೆನೋ ಏನೋ ತಮ್ಮ ಕೈಲಾದಂಥ ಒಂದು ಸಹಾಯವನ್ನು ದಾನವನ್ನು ಮಾಡ್ತಾರೆ ಇದರಲ್ಲಿ. ಸರ್, ಹಾಗಿದ್ರೆ ಈ 30 ದಿನಗಳ ಕಾಲ ಉಪವಾಸ ವ್ರತಾಚರಣೆಯನ್ನು ಮಾಡಿ ಹಾಗೆಯೇ ಬೆಳಗಿನ ಸಮಯದಲ್ಲಿ ಮತ್ತು ಸಂಜೆ ಸಮಯದಲ್ಲಿ ಆಹಾರವನ್ನು ಸೇವಿಸಿ ಹಗಲೊತ್ತಿನಲ್ಲಿ ತಾವು ಉಪವಾಸ ಇದ್ರ ಜೊತೆಗೆ ಈ ಮಸೀದಿಗಳಲ್ಲಿ ಕೆಲವೊಂದು ಕಾರ್ಯಚಟುವಟಿಕೆಗಳು ತಮ್ಮಲ್ಲಿ ಜರುಗ್ತಾ ಇರುತ್ತೆ ಸರ್. ಈ ನಿಟ್ಟಿನಲ್ಲಿ ಈ 30 ದಿನಗಳ ಕಾಲ ಯಾವ ರೀತಿಯಾದಂಥ ಹಬ್ಬದ ಆಚರಣೆಗಳು ಚಟುವಟಿಕೆಗಳು ಜರುಗ್ತವೆ ಮಸೀದಿಯಲ್ಲಿ? ಮಸೀದಿಲಿ ಅಂದರೆ ಈ 12 ತಿಂಗಳಲ್ಲಿ ಈ ಮುಖ್ಯವಾದ ತಿಂಗಳು ಒಂದು ರಂಜಾನು. ಇದನ್ನು ಭಾಳ ಇಂಪಾರ್ಟೆಂಟ್ ತಿಂಗಳು ಅಂತಾರೆ. ಯಾಕೆ ಗೊತ್ತಾ, ಇದು ಖುದ್ದು ನಮ್ಮ ಅಲ್ಲಾಹುನೇ ಖುರಾನ್ನಲ್ಲಿ ಹೇಳಿರ್ತಾರೆ. ಏನಂತ ಹೇಳಿರ್ತಾರೆ ಅಂದರೆ ಇದು ನನ್ನ ತಿಂಗಳು. ಹೌದು, ಅವ್ರು ಏನು ಹೇಳ್ತಾರೆ, ಇದು ನನ್ನ ತಿಂಗಳು. ಈ ನನ್ನ ತಿಂಗಳಲ್ಲಿ ನೀವು ಯಾರು ನನಗಾಗಿ ಪ್ರಾರ್ಥನೆ ಮಾಡ್ತೀರೋ, ನನಗಾಗಿ ಒಂದು ಉಪವಾಸ ವ್ರತವನ್ನು ಆಚರಣೆ ಮಾಡ್ತಾರೋ, ನನಗಾಗಿ ನಮಾಜ್ ಮಾಡ್ತಿರೋ, ನಾನು ಅವರೆಲ್ಲರ ಏನೇ ಒಂದು ತಪ್ಪು ಮಾಡಿರಲಿ ಆ ಎಲ್ಲ ತಪ್ಪುಗಳನ್ನು ಕ್ಷಮಿಸುತ್ತೇನೆ, ಅವರ ಪಾಪವನ್ನು ದೂರ ಮಾಡ್ತೀನಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಮುಖ್ಯವಾಗಿ ಎಲ್ಲರೂ ಹೆಚ್ಚಾಗಿ ಬೇರೆ ಟೈಮ್ನಲ್ಲಿ ಮಸೀದಿಗೆ ಹೋಗೋದು ಕಡಿಮೆ. ಈ ಒಂದು ಉಪವಾಸ ವ್ರತದಲ್ಲಿ ರಂಜಾನ್ ತಿಂಗಳಲ್ಲಿ ಹೆಚ್ಚಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮಸೀದಿಗೆ ಹೋಗ್ತಾರೆ. ಮಸೀದಿಲಿ ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 5 ಟೈಮ್ ಪ್ರಾರ್ಥನೆ ಮಾಡ್ತಾರೆ. ಇವು ಒಂದು ವಿಶೇಷ ಪ್ರಾರ್ಥನೆ ಅಂದರೆ 5ರಲ್ಲಿ ಇನ್ನೂ ಒಂದು ಪ್ರಾರ್ಥನೆ ಜಾಸ್ತಿ ಆಗುತ್ತೆ, ಅದನ್ನು ತರಾವೆ ಅಂತಾರೆ. ಆ ಒಂದು ಪ್ರಾರ್ಥನೆ ಜಾಸ್ತಿ ಆಗುತ್ತೆ ಇದರಲ್ಲಿ. ಹಾಗೇನೆ ಸರ್, ಈ ರಂಜಾನ್ ಹಬ್ಬದ ದಿನ ಮನೆಗಳಲ್ಲಿ ಯಾವ ರೀತಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ? ಅವತ್ತೊಂದು ದಿನ ಉಪವಾಸ ಇರ್ತಾರ ಅಥವಾ ಅವತ್ತೊಂದು ದಿನ ಹಬ್ಬದ ಆಚರಣೆಯಲ್ಲಿ ತೊಡಗಿಸ್ಕೊಳ್ತಾರೆ? ಹಬ್ಬದ ದಿನ ಉಪವಾಸ ಇರಲ್ಲ. ಈ 30 ದಿನದವರೆಗೂ ಉಪವಾಸ ಇರ್ತಾರಲ್ಲ, ಅವಾಗ ಮನೆಯ ಪ್ರತಿಯೊಂದು ಯಂಗ್ಸ್ರು ಏನು ಮಾಡ್ತಾರೆ ಅಂದರೆ ಅಡುಗೆ, ಒಳ್ಳೊಳ್ಳೆ ಅಡುಗೆ ಮಾಡ್ತಾರೆ, ತಂಪು ಪಾನೀಯಗಳು ಮಾಡ್ತಾರೆ, ಆಮೇಲೆ ಆಶ್ ಅಂತ ಮಾಡ್ತಾರೆ, ಒಂಥರ ಗಂಜಿ ಅಂತಾರಲ್ಲ ಅದಕ್ಕೆ, ಆ ಗಂಜಿ ಎಲ್ಲ ಮಾಡಿ ಎಲ್ಲ ಏನು ಮಾಡ್ತಾರೆ, ಒಂದು ಇದರಲ್ಲಿ ಮಡಗ್ತಾರೆ. ಎಲ್ಲ ಮಕ್ಕಳು, ವಯಸ್ಸಾದವರು, ಯಂಗ್ಸ್ರು ಎಲ್ಲ ಜೊತೆಲಿ ಕೂತ್ಕೊಂಡು ಉಪವಾಸದ ವ್ರತವನ್ನು ಆಚರಣೆ ಮಾಡ್ತಾರೆ ಮನೆಗಳಲ್ಲಿ. ಅಂದರೆ ಕಳೆದ ಏನು 30 ದಿನಗಳ ಕಾಲ ಉಪವಾಸ ಮಾಡಿರ್ತಾರೆ ಅದು ರಂಜಾನ್ ಹಬ್ಬದ ದಿನ ಕೊನೆಗೊಳ್ಳುತ್ತೆ. ರಂಜಾನ್ ಹಬ್ಬದ ದಿನ ಕೊನೆ ಆಗುತ್ತೆ. ಆವಾಗ ಬಡವರಾಗಲಿ ಶ್ರೀಮಂತರಾಗಲಿ ಪ್ರತಿಯೊಬ್ಬರು ಹೊಸ ಬಟ್ಟೆಯನ್ನು ಧರಿಸಿ ಈದ್ಗಾದ ಕಡೆ ಹೋಗ್ತಾರೆ. ಈದ್ಗಾದ ಕಡೆ ಹೋಗಿ ಅಲ್ಲಿ ನಮಾಜನ್ನು ಮಾಡ್ತಾರೆ, ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ. ಅದನ್ನು ಏನಂತ ಕರೀತಾರೆ, ಸಾಮೂಹಿಕ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ಕೇವಲ ಅವ್ರಿಗೋಸ್ಕರ ಕೇಳಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಿದಾಗ ಅದು ಇದಾಗಲ್ಲ. ನಾವು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡೋದು. ಈ ಒಂದು ಹಬ್ಬದಿಂದ, ಈ ಒಂದು ರಂಜಾನಿಂದ ಲೋಕ ಕಲ್ಯಾಣವಾಗಲಿ ಅಂತ ನಾವು ಏನು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಯಾವ್ಯಾವ ರೀತಿಯ ವಿಶೇಷ ಪ್ರಾರ್ಥನೆಗಳು, ಧಾರ್ಮಿಕ ಕಾರ್ಯಗಳು ಆ ರಂಜಾನ್ ಹಬ್ಬದ ದಿನ ಜರುಗುತ್ತೆ ಸರ್? ಅದೇ ರಂಜಾನ್ ಹಬ್ಬದ ದಿನ ಎಲ್ಲರೂ ಸ್ವೀಟ್ ಹಂಚೋದು, ಯಾರು ಅಕ್ಕಪಕ್ಕದವ್ರಿಗೂ ಅವ್ರಿಗೂ ಕೊಡೋದು, ಆಮೇಲೆ ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿ ಈದ್ಗಾ ಕಡೆ ಹೋಗಿ ನಮಾಜ್ ಮಾಡೋದು, ಇವೆಲ್ಲ ಒಂದು ವಿಶೇಷವಾಗಿರುತ್ತೆ. ಮಕ್ಕಳೇ ಆಗಿರಲಿ, ದೊಡ್ಡವರಾಗಿರಲಿ, ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಎಲ್ಲರೂ ಸಮಾನವಾಗಿರೋದು ಅವತ್ತು. ಯಾರು ಅಲ್ಲಿ ಮೇಲಿಲ್ಲ ಕೀಳಿಲ್ಲ, ಪ್ರತಿಯೊಬ್ಬರು ಒಂದೇ ಅನ್ನುವ ಭಾವನೆ ಮೂಡಿಸೋದು. ಸರ್, ಈಗ ತಾವು ಹೇಳಿದ್ರಿ ಸಮಾನತೆಯ ಪ್ರಾರ್ಥನೆಯನ್ನು ಮಾಡೋದಾಗಿರ್ಬೋದು, ಸಮಾನವಾಗಿ ಹಬ್ಬಾಚರಣೆ ಮಾಡೋದು ಈ ರಂಜಾನ್ ಹಬ್ಬದ ವಿಶೇಷತೆ ಅಂತ ಹೇಳಿದ್ರಿ.
ಸರ್, ಕೆಲವೊಂದು ಕುಟುಂಬಗಳು ತುಂಬ ಬಡತನದ ಕುಟುಂಬಗಳಾಗಿರ್ತವೆ, ಕೆಲವೊಂದು ಶ್ರೀಮಂತ ಕುಟುಂಬಗಳಾಗಿರ್ತವೆ. ಸರ್, ಇವರ ನಡುವಿನಲ್ಲಿ ಹಬ್ಬಗಳ ವ್ಯತ್ಯಾಸ ಕಂಡು ಬರ್ತಾ ಅಥವಾ ಸಮಾನವಾಗಿ ಇವರ ಹಬ್ಬಾಚರಣೆಗೆ ಯಾವ ರೀತಿಯೆಲ್ಲ ಸಹಾಯ ಮಾಡಲಾಗುತ್ತೆ? ಇಲ್ಲಿ ಆ ಥರ ಕಾಣೋದೇ ಇಲ್ಲ. ಯಾಕೆ ಗೊತ್ತಾ, ಈ ಜಾಸ್ತಿ ಶ್ರೀಮಂತಿರೋರು ಬಡವರಿಗೆ ಸಹಾಯ ಮಾಡ್ತಾರೆ. ಹಬ್ಬ ಮಾಡಲಿಕ್ಕೆ ಏನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಬಟ್ಟೆ ಇಲ್ಲದವ್ರಿಗೆ ಬಟ್ಟೆ ಕೊಡಿಸೋದು, ಈಗ ಅವ್ರಿಗೆ ರಾಷನ್ ಇರಲ್ಲ, ಅಕ್ಕಿನೋ ಯಾವುದ್ಯಾವ್ದು ತುಪ್ಪ ಅವ್ರಿಗೆ ಬೇಕಾಗಿರೋ ಒಂದು ಪದಾರ್ಥಗಳನ್ನು ಈ ಶ್ರೀಮಂತಿರೋರು ಕೊಡಿಸ್ತಾರೆ. ಅದನ್ನು ಕಿಟ್ಟು ಅಂತಾರೆ. ಈಗ ನಮ್ಮ ಕೊರೋನಾದಲ್ಲಿ ಕೆಲವರು ಹಂಚಿರು ನೋಡಿ, ಅದೇ ರೀತಿ ಕಿಟ್ಗಳನ್ನು ಬಡವರು ಕೂಡ ಕೊಡಲಾಗುತ್ತೆ. ಅಂದರೆ ಶ್ರೀಮಂತ ಕುಟುಂಬಗಳು ಯಾರು ಬಡ ಕುಟುಂಬಗಳಿರುತ್ತೆ ಅಂಥವ್ರಿಗೆ ಅವ್ರಿಗೆ ಬೇಕಾದಂಥ ಅಗತ್ಯ ಪದಾರ್ಥಗಳನ್ನು ದಾನ ಮಾಡಬೇಕಂದ್ರೆ ಅವರು ಕೂಡ ಹಬ್ಬವನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ಒಬ್ರಿಗೊಬ್ರು ಸಹಕಾರಿ ಆಗ್ತಾ ಬರ್ತಾ ಇದ್ದಾರೆ. ಸಹಕಾರಿ ಆಗಲೇಬೇಕು. ಶ್ರೀಮಂತರಾಗಿರೋರು ಕಡ್ಡಾಯ ದಾನ ಮಾಡಲೇಬೇಕು. ಈ ಒಂದು ಹಬ್ಬದ ಒಂದು ಇದರಲ್ಲಿ ಅವರು ಕಡ್ಡಾಯ ದಾನ ಮಾಡಲಿಲ್ಲ ಅಂದರೆ ಅವರಿಗೆ ಒಂದು ಬಹಳ ಒಂದು ಇದಾಗುತ್ತೆ, ಅವ್ರಿಗೆ ಪುಣ್ಯ ಸಿಗುತ್ತೆ. ಪುಣ್ಯ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಅವ್ರು ನರಕಕ್ಕೆ ಹೋಗ್ತಾರೆ ಅಂತ, ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಈ ಒಂದು ಇದರಿಂದ ಪ್ರತಿಯೊಬ್ಬ ಮುಸ್ಲಿಮನ್ ಏನು ಮಾಡ್ತಾನೆ, ಹಣವಂತ ಬಡವರಿಗೆ ಸಹಾಯ ಮಾಡ್ತಾರೆ. ಪ್ರತಿಯೊಬ್ಬರು ಪರಸ್ಪರ ಸಹಕಾರದೊಂದಿಗೆ ಸಮಾನ ಪ್ರಾರ್ಥನೆಯೊಂದಿಗೆ ಹಬ್ಬವನ್ನು ಆಚರಣೆ ಮಾಡೋದು ಈ ರಂಜಾನ್ ಹಬ್ಬದ ವಿಶೇಷತೆಯಾಗಿದೆ. ಸರ್, ಹಾಗಿದ್ರೆ ಈ ರಂಜಾನ್ ಹಬ್ಬದಲ್ಲಿ ಈ 30 ದಿನದ ವ್ರತಾಚರಣೆಯಲ್ಲಿ ಪ್ರಮುಖವಾಗಿ ಆಚರಿಸಲೇಬೇಕಾದಂಥ ಧಾರ್ಮಿಕ ಕಾರ್ಯಗಳು ಯಾವ್ಯಾವಿದೆ? ಅದೇ ಧಾರ್ಮಿಕ ಕಾರ್ಯಗಳು ಅಂದರೆ ನಮಾಜು 5 ಟೈಮ್ ಕಡ್ಡಾಯವಾಗಿ ನಮಾಜ್ ಮಾಡಬೇಕು. ಪ್ರತಿದಿನ ಮಾಡಲೇಬೇಕು. ಇದು ನಮಗೆ ಒಂದು ಇದು ಕೊಟ್ಟಿರೋದು, ಇದು ಹೇಳ್ತಾರಲ್ಲ, ಏನು ನಿನ್ನ ಒಂದು ಕರ್ತವ್ಯ. 5 ಟೈಮ್ ನಮಾಜ್ ಮಾಡಲೇಬೇಕು. ಆಮೇಲೆ ಉಪವಾಸ ಕಡ್ಡಾಯವಾಗಿ ಇರಲೇಬೇಕು. ಯಾರು ದಷ್ಟಪುಷ್ಟವಾಗಿರ್ತಾರೋ, ಯಾರು ಆರೋಗ್ಯವಾಗಿರ್ತಾರೋ ಅವರೆಲ್ಲರೂ ಕಡ್ಡಾಯವಾಗಿ ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು. ಮುಂದೆ ಇನ್ನೊಂದು ಏನು ಅಂದರೆ, ಪ್ರತಿಯೊಬ್ಬರು ಬೇರೆಯವರಿಗೆ ಆದಷ್ಟು ದಾನ ಮಾಡಬೇಕು. ಇದರ ಒಂದು ವಿಶೇಷತೆ. ಸರ್, ಹಾಗಿದ್ರೆ ಒಟ್ಟಾರೆಯಾಗಿ ಈ 30 ದಿನಗಳ ಕಾಲ ಉಪವಾಸ ಮಾಡೋದ್ರ ಜೊತೆಗೆ ರಂಜಾನ್ ಹಬ್ಬದ ದಿನ ದಾನ ಧರ್ಮ, ಸಾಮೂಹಿಕ ಪ್ರಾರ್ಥನೆ, ಎಲ್ಲ ಧಾರ್ಮಿಕ ಕಾರ್ಯಾಚರಣೆಗಳನ್ನು ಮಾಡೋದ್ರ ಜೊತೆಗೆ ರಂಜಾನ್ ಹಬ್ಬವನ್ನು ಆಚರಣೆ ಮಾಡೋದ್ರ ಜೊತೆಗೆ ಸಮುದಾಯಕ್ಕೆ ಯಾವ ರೀತಿಯ ಸಂದೇಶವನ್ನು ಈ ರಂಜಾನ್ ಹಬ್ಬ ಸಾರ್ತಾ ಇದೆ ಸರ್? ಸಮುದಾಯಕ್ಕೆ ಸಂದೇಶ ಏನು ಸಾರುತ್ತೆ ಅಂದರೆ, ಪ್ರತಿಯೊಬ್ಬರ ಏನು ಅವರು ಮಾಡಿರುವ ಪಾಪ ಆಗಿರ್ಬೋದು, ಕರ್ಮ ಆಗಿರ್ಬೋದು, ಏನು ಕೆಟ್ಟದನ್ನು ಮಾಡ್ತಾರೆ ಅದೆಲ್ಲ ಹೋಗಲಾಡಿಸುತ್ತೆ ಇದು. ಅದರ ಒಂದು ಸಂದೇಶ ಏನಂದರೆ, ಪ್ರತಿಯೊಬ್ಬರು ಪಾಪ ಕಳೆದು ಪುಣ್ಯವಂತರಾಗ್ತಾರೆ ಅನ್ನುವ ಒಂದು ಸಂದೇಶ ಇದು. ಪಾಪ ಕಳೆದು ಪುಣ್ಯಕ್ಕೆ ಹೋಗ್ತಾರೆ. ಜೊತೆಗೆ ಇದು ಉಪವಾಸವನ್ನು ಮಾಡೋದ್ರಿಂದ ನಮಗೆ ದೈಹಿಕ ಲಾಭವೂ ಕೂಡ, ಆರೋಗ್ಯ ಕೂಡ ಹೆಚ್ಚಾಗುತ್ತೆ. ಕರೆಕ್ಟು. ಈ ಉಪವಾಸ ಮಾಡಿದಾಗ ಏನಾಗುತ್ತೆ, ನಮ್ಗೆ ಆರೋಗ್ಯದಲ್ಲಿ ಕೆಲವರು ಹೇಳ್ತಾರಲ್ಲ, ಯಾರು ಶುಗರ್ ಇರ್ತಾರೆ ಅವ್ರು ಉಪವಾಸ ಇದ್ದಾಗ ಶುಗರೇ ಕಡಿಮೆ ಆಗುತ್ತಂತೆ. ಹೌದು, ಅವ್ರಿಗೆ ಶುಗರೇ ಕಡಿಮೆ ಆಗುತ್ತೆ. BP ಇರೋರಿಗೆ BP ಕಡಿಮೆ ಆಗುತ್ತೆ. ಈ ಮನುಷ್ಯನಿಗೆ ಏನಾಗುತ್ತೆ, ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ಮನುಷ್ಯ ಚೆನ್ನಾಗಿ ತಿಂದಾಗ ಅವ ಆರೋಗ್ಯವಂತ ಅಂತೀವಿ. ಯಾವನು ಹಸ್ಕೊಂಡಿರ್ತಾನೆ ಅವನೇ ಆರೋಗ್ಯವಂತ. ಮನುಷ್ಯ ಎಷ್ಟು ಹಸಿತಾನೆ ಅಷ್ಟು ಆರೋಗ್ಯವಂತ. ನಾವು ಹಿಂದೆ ಕೇಳಿರ್ತಿದ್ದೋ, ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆ ಅವರು ಏನಾದ್ರು ಊಟ ಮಾಡ್ಕೊಂಡು ಹೋದ್ರೆ ಇನ್ನು ಸಾಯಂಕಾಲನೇ ಮಾಡ್ತಿದ್ದವರು. ಅವರು ಜಮೀನಲ್ಲಿ ಕೆಲಸ ಮಾಡಿಬಿಟ್ಟು ಬಂದು ಮಾಡ್ತಾಯಿದ್ರು. ಆವಾಗ ಅವರು ಆರೋಗ್ಯವಂತಾಗಿದ್ರು. ಈಗಿನ ರೈತರು ಏನಾಗಿದೆ ಅಂದರೆ, ದಿನಕ್ಕೆ 3 ಟೈಮು ತಿಂತಾರೆ, 4 ಟೈಮು ತಿಂತಾರೆ. ಪ್ರತಿಯೊಬ್ಬರಿಗೂ ಭಾಳ ಬೇಗ ಏನಾಗುತ್ತೆ, ರೋಗಗಳು ಬರ್ತವೆ. ಆಗ ರೋಗಗಳು ಕಡಿಮೆ ಇದ್ದವು. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ಎಷ್ಟು ನಾವು ಕಡಿಮೆ ತಿಂತೀವಿ ಅಷ್ಟು ಒಳ್ಳೆಯದಾಗುತ್ತೆ. ಅಂದರೆ ಪ್ರತಿಯೊಂದು ಹಬ್ಬದ ಹಿಂದೆ ಯಾವ ರೀತಿಯೆಲ್ಲ ವೈಜ್ಞಾನಿಕ ಕಾರಣಗಳಿದೆ ಆ ಆಚರಣೆಗಳ ಹಿಂದೆ, ಅದೇ ರೀತಿ ರಂಜಾನ್ ಹಬ್ಬದ ದಿನ ಈ ರೀತಿ ಉಪವಾಸ ಮಾಡೋದು ಕೂಡ ಅದಕ್ಕೊಂದು ವೈಜ್ಞಾನಿಕ ಕಾರಣ ಇರೋದ್ರಿಂದ ಈ ಸಮಯದಲ್ಲಿ ನಮ್ಮ ದೇಹದ ದೈಹಿಕ ಆರೋಗ್ಯ ಕೂಡ ಮತ್ತು ಮಾನಸಿಕ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಮತ್ತು ನಾವು ಮಾಡಿದಂಥ ಪಾಪಗಳು ಕಳೆದು ಹೋಗುತ್ತೆ ಅನ್ನೋದು ನಿಮ್ಮ ಧಾರ್ಮಿಕ ನಂಬಿಕೆಯಾಗಿದೆ ಸರ್. ಸರಿ ಸರ್. ಸರ್, ಹಾಗೆಯೇ ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದಂತೆ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನನದ ನಂತರ, ಅವರ ಆದೇಶದ ನಂತರ ಈ ರೀತಿಯ ರಂಜಾನ್ ಹಬ್ಬವನ್ನು ಈ ಥರ ಆಚರಣೆ ಮಾಡ್ಕೊಂಡು ಬರ್ತಾರಾಗಿರ್ಬೋದು, ಈ ರೀತಿಯ ವ್ರತಾಚರಣೆ ಆಗಿರ್ಬೋದು, ಈ ರೀತಿಯ ದಾನ ಧರ್ಮ, ಸಾಮೂಹಿಕ ಪ್ರಾರ್ಥನೆ, ಇವುಗಳ ಮುಖಾಂತರ ಸಮುದಾಯದಲ್ಲಿ ಒಂದು ಏಕತೆಯನ್ನು ಸಾರೋ ನಿಟ್ಟಿನಲ್ಲಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಿರೋ ಜೊತೆಗೆ ಅವರ ಪ್ರಮುಖ ಬೋಧನೆಗಳು ಏನೇನು ಹೇಳ್ತವೆ ಸರ್? ಅವರು ಮುಖ್ಯವಾಗಿ ಇಡೀ ಮಾನವ ಕುಲಕ್ಕೆ ಶಾಂತಿಯ ಸಾರಲು ಬಂದಿದ್ದವರು. ಎಲ್ಲರೂ ಒಂದು, ಯಾರಿಗೂ ಅವರು ತೊಂದರೆ ಕೊಂಡಿಲ್ಲ. ಅವ್ರಿಗೆ ಎಷ್ಟೇ ತೊಂದರೆ ಕೊಟ್ಟರು ಬೇರೆಯವ್ರಿಗೆ ಅವರು ಯಾವತ್ತೂ ತೊಂದರೆ ಕೊಂಡಿಲ್ಲ. ಅವರು ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಕೆಲವ್ರಿಗೆ ಹಿಂಸೆ ಕೊಡ್ತಾರೆ. ಹಿಂಸೆ ಕೊಟ್ಟರು ಅವರು ಯಾರಿಗೂ ಅವರು ತೊಂದರೆ ಕೊಂಡಿಲ್ಲ. ನಮಗೆ ಎಷ್ಟೇ ತೊಂದರೆ ಆಗಿದ್ರೂ ಪರವಾಗಿಲ್ಲ, ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಹೌದು, ಆ ಒಂದು ಇದು ಅವರಲ್ಲಿತ್ತು, ಭಾವನೆ ಅವರಲ್ಲಿತ್ತು, ಮುಖ್ಯವಾದ ಭಾವನೆ. ಎಲ್ಲರೂ ಒಟ್ಟಾಗಿ ಹೋಗಿ, ಪ್ರತಿಯೊಬ್ಬರೂ ಒಂದೇ, ಎಲ್ಲ ಮಾನವ ಕುಲವು ಒಂದೇ, ಯಾರೂ ಮೇಲಿಲ್ಲ ಯಾರೂ ಕೇಳಿಲ್ಲ, ಎಲ್ಲರೂ ಜೊತೆಯಾಗಿ ಹೋಗಿ ಅನ್ನುವ ಒಂದು ಕಲ್ಪನೆ ಅವರಲ್ಲಿತ್ತು.
ಯಾರಾದರೂ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಈಗ ನಾವು ಮುಸಲ್ಮಾನರು ಕೇವಲ ನಾವು ಪ್ರಾಣವನ್ನು ಕಳ್ಕೊಂಡಾಗ ನಮ್ಮ ಒಂದು ಇದನ್ನು ತಗೊಂಡು ಹೋದಾಗ ಅಳ್ತಿದ್ದಿಲ್ಲ ಅವರು. ನಮ್ಮೊಬ್ರಿಗಲ್ಲ, ಬೇರೆ ಧರ್ಮೀಯವರ ಯಾರು ಸತ್ತೋದಾಗ ಅವರ ಒಂದು ಹೆಣನ ತಗೋದಾಗ ಆವಾಗಲೂ ಅಳ್ತಿರಂಥವ್ರು. ಅವರು ನೋಡಿ ಇವರು ಕೂಡ ನನ್ನ ಇದರಲ್ಲಿ ಬಂದಿರೋರು, ನಮ್ಮ ಒಂದು ಇಡೀ ಪ್ರಪಂಚದಲ್ಲಿರೋ ಪ್ರತಿಯೊಂದು ಮಾನವ ಕುಲವು ಒಂದೇ, ಇವರು ಹೋಗ್ತಾ ಇದ್ರಲ್ಲ ಅಂತ ಅಳ್ತಾ ಇರೋಂಥವ್ರು. ಪ್ರತಿಯೊಬ್ಬರಿಗೂ ಒಂದೇ ರೀತಿ ನೋಡ್ತಾ ಇರೋರು, ಆ ಒಂದು ಭಾವನೆ ಅವರಲ್ಲಿತ್ತು. ಭಾಳ ಸಂತೋಷ. ಸಾಕಷ್ಟು ವಿಚಾರಗಳನ್ನು ಈ ರಂಜಾನ್ ಹಬ್ಬದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ಸಮುದಾಯದ ಜನತೆಗಾಗಿರ್ಬೋದು, ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಈ ರಂಜಾನ್ ಹಬ್ಬದ ಒಟ್ಟಾರೆಯ ಸಂದೇಶದ ಕುರಿತು ತಾವೇನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ರಂಜಾನ್ ಹಬ್ಬವು ಇಡೀ ಮಾನವ ಕುಲಕ್ಕೆ, ಸಕಲ ಮಾನವ ಕುಲಕ್ಕೆ, ಎಲ್ಲರಿಗೂ, ಇಡೀ ಮಾನವ ಕುಲಕ್ಕೆ, ಒಬ್ಬರಿಗಲ್ಲ ಇಡೀ ಮಾನವ ಕುಲಕ್ಕೆ ಸುಖ ಸಮೃದ್ಧಿ ಕೊಟ್ಟು ಎಲ್ರಿಗೂ ಕಾಪಾಡಲಿ ಅಂತ ಹೇಳಿ, ಆಮೇಲೆ ಈ ವರ್ಷ ಉತ್ತಮ ಮಳೆಯಾಗಿ ಜನರು ನೆಮ್ಮದಿಯಾಗಿ ಶಾಂತಿಯಾಗಿ ನೆಲೆಸಲಿ ಅಂತ ಹೇಳಿ ಎಲ್ಲರಿಗೂ ಪ್ರಾರ್ಥಿಸುತ್ತೇನೆ. ಭಾಳ ಸಂತೋಷ ಸರ್. ಇಷ್ಟೊತ್ತು ತಾವಿಬ್ಬರು ಈ ದಿನದ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಂಜಾನ್ ಹಬ್ಬದ ಆಚರಣೆ ಹಿನ್ನೆಲೆ ಆಗಿರ್ಬೋದು, ಆಚರಣೆಯ ವಿಧಾನ ಮತ್ತು ಈ ರಂಜಾನ್ ತಿಂಗಳಲ್ಲಿ ಆಚರಣೆ ಮಾಡುವಂಥ ಪ್ರಮುಖ ವ್ರತಾಚರಣೆಯಾದಂಥ ಉಪವಾಸದ ಇಂದಿನ ಗುರಿ ಉದ್ದೇಶಗಳಾಗಿರ್ಬೋದು, ಯಾವ ಸಮಯದಲ್ಲಿ ಉಪವಾಸನ ಮಾಡಲಾಗುತ್ತೆ, ಯಾರ್ಯಾರೆಲ್ಲ ಈ ಉಪವಾಸನ ಮಾಡ್ತಾರೆ, ಈ ಉಪವಾಸನ ಮಾಡೋದ್ರಿಂದ ಏನೆಲ್ಲ ಪ್ರತಿಫಲಗಳು ಈ ರಂಜಾನ್ ಹಬ್ಬದ ಸಮಯದಲ್ಲಿ ನಮಗೆ ಸಿಗುತ್ತೆ ಅನ್ನೋದ್ರ ಕುರಿತು ಒಟ್ಟಾರೆಯಾಗಿ ಈ ರಂಜಾನ್ ಹಬ್ಬದ ಸಂದೇಶವನ್ನು ಈ ದಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ತಮಗೆ ಹಾಗೂ ತಮ್ಮೆಲ್ಲ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ರಂಜಾನ್ ಹಬ್ಬದ ಆಚರಣೆಯ ಹಿನ್ನೆಲೆ, ಅದರ ಆಚರಣೆಯ ವಿಧಾನ ಹಾಗೂ ಉಪವಾಸ ವ್ರತಾಚರಣೆ ಮತ್ತು ಪ್ರಮುಖ ರಂಜಾನ್ ಹಬ್ಬದ ಧಾರ್ಮಿಕ ಕಾರ್ಯಾಚರಣೆಗಳು ಹಾಗೂ ಸಂದೇಶದ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಸರಗೂರಿನ ಜಾಮಿಯಾ ಮಸೀದಿಯ ಗುರುಗಳಾದಂಥ ದಿಲ್ಶಾದ್ ಅಹಮದ್ ರವರು, ಹಾಗೆಯೇ ತೆರಣಿಮುಟ್ಟಿ ಗ್ರಾಮದ ಮುಸ್ಲಿಂ ಮುಖಂಡರಾದಂಥ ಅಬ್ದುಲ್ ವಾಹಿದ್ ರವರು. ಇದಾಗಿತ್ತು ಇವತ್ತಿನ ನಮ್ಮ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.